ಆನೇಕಲ್ ತಾಲೂಕು ಸುರಗಜಕ್ಕನಹಳ್ಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎ ಮೇಡಹಳ್ಳಿಯ ಕಕ್ಕಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ 215ನೇ ವರ್ಷದ ಧನುರ್ಮಾಸ ಅಮಾವಾಸ್ಯೆಯ ಪೂಜೆ ಮತ್ತು ಪರ್ವು ಗುರುವಾರ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ದೇವಾಲಯದಲ್ಲಿ ಆಯೋಜಿಸಿರುವ ಪರ್ವು ವಿನೂತನ ಆಚರಣೆಯಾಗಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಒಗ್ಗೂಡಿ ದಾಸೋಹದಲ್ಲಿ ಭಾಗವಹಿಸುವುದು ವಿಶೇಷ ಮತ್ತು ಕಾಳುಳ್ಳಿ ಸಾರು, ಮುದ್ದೆ ಮತ್ತು ಪಾಯಸ ಪರ್ವಿನ ವಿಶೇಷವಾಗಿತ್ತು. ಬನ್ನೇರಘಟ್ಟ ಚಂಪಕಧಾಮ ಸ್ವಾಮಿ ಭಜನಾ ಮಂಡಳಿ ವತಿಯಿಂದ ಭಜನೆ ನಡೆಸಿಕೊಟ್ಟರು. ರಾಧಾಕೃಷ್ಣ ಕೋಲಾಟ ಮಂಡಳಿ ಮಹಿಳಾ ಕೋಲಾಟ ಪ್ರದರ್ಶನ ನೀಡಲಾಯಿತು ಮತ್ತು ನವಜ್ಯೋತಿ ಕನ್ನಡ ಕಲಾ ಸಂಘದ ಸ್ವರ್ಣ ಮಹೋತ್ಸವದ ನೆನಪಿಗಾಗಿ ಕಕ್ಕಮಲ್ಲೇಶ್ವರ ಬೆಟ್ಟದಲ್ಲಿ ನಿರ್ಮಿಸಿರುವ ಅನ್ನಪೂರ್ಣೇಶ್ವರಿ ಪಾಕಶಾಲೆಯನ್ನು ಗುರುವಾರ ಉದ್ಘಾಟಿಸಲಾಯಿತು. ಕರೀತಾ ಇದ್ದಾರೆ ನೋಡಿಲ್ಲ ಸ್ವಾಮಿಗಳೇ ಬಂದ್ರಿ ನೀವು ಹಿಂದ್ಗಡೆ ಇರೋರಿಗೆ ಸ್ವಲ್ಪ ದಾರಿ ಕೊಡಿ, ಮುಂದೆ ಇರೋರು ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು, ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಗಿಗೆ ಪಂಕಜಲೋಚನ್ ವೆಂಕಟರಮಣನ ಬಿಂಕದ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ಯುತ್ತಲ ಗಜ ಭಕ್ತರ ಮನೆಯಳು, ಅತ್ಯುತ್ತಲ ಗಜ ಭಕ್ತರ ಮನೆಯಳು, ನಿತ್ಯ ಮಹೋತ್ಸವ ನಿತ್ಯದ ಮಂಗಲ್ ಸತ್ಯವ ತೋರುವ ಸಾಧು ಸಜ್ಜನರು ಚಿತ್ತ ನಿವಳಿರುವ ಪುತ್ತಳಿ ಗೊಂಬೆ. ಇದು ವರ್ಷಕ್ಕೊಂದ್ಸತಿ ಅನ್ನೋದು ಜಾತ್ರೆ ಥರ ಮಾಡ್ತಾರೆ, ಇಲ್ಲಿ ಪರು ಅಂತಾರೆ ಅದಕ್ಕೆ. ವರ್ಷನೂ ಚೆನ್ನಾಗಿ ಮಾಡಿಕೊಂಡು ಒಳ್ಳೆ ಅನ್ನ ಮುದ್ದೆ ಸಾರು ಹಲಸುಂದೆಕಾಯಿ ಹಾಕಿ ಸಾರು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ಇಲ್ಲ ಊರಿಗೆಲ್ಲ ತುಂಬ ಇಷ್ಟ ಇಲ್ಲಿ ಸಾರು ಮಾಡೋದು, ಮುದ್ದೆ ಅನ್ನ. ಎಲ್ಲ ಮನೆಗೂ ಸಹ ತೊಗೊಂಡೋಗ್ತಾರೆ ಸಾರು, ವರ್ಷಕ್ಕೊಂದೇ ಸತಿ ಅಂದ್ಬಿಟ್ಟು. ನಮಗೆ ತುಂಬ ಖುಷಿ ದೇವಸ್ಥಾನಕ್ಕೆ ಬರೋಕ್ಕೆ, ಒಂಥರ ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದರೆ. ಈ ದೇವಸ್ಥಾನ ತುಂಬ ಸತ್ಯ ಇದು.
ತುಂಬ ಇತಿಹಾಸನೂ ಇದೆ ಇದಕ್ಕೆ. ಅಂದರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಇಲ್ಲಿ ತುಂಬ ಜನ ಬಂದು ಇದು ಏನು ಹರಕೆ ಎಲ್ಲ ಹೊತ್ತಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ತುಂಬ ಜನ ಬಂದು ಹೋಗ್ತಾರೆ. ಅವ್ರಿಗೆಲ್ಲ ತುಂಬ ಒಳ್ಳೆಯದು ಆಗೈತೆ ಈ ದೇವಸ್ಥಾನದಿಂದ. ತುಂಬ ಸತ್ಯ ಈ ದೇವರಂತೂ. ನಮ್ಗೆ ಯಾವತ್ತೂ ಕೈಯೂ ಬಿಟ್ಟಿಲ್ಲ ಈ ದೇವರು. ನಾವು ಮೊದಲಿಂದ ಈ ದೇವ್ರನ್ನ ನಂಬ್ಕೊಂಡು ಬಂದಿದ್ದೀವಿ. ವರ್ಷ ನಾವು ಮಿಸ್ಸು ಮಾಡಲ್ಲ. ಪ್ರತಿ ತಿಂಗಳಿಗಾದರೂ ಒಂದು ಸತಿ ನಾವು ಬರ್ತೀವಿ, ಇಲ್ಲಾಂದರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಸಹ ಬಂದು ಪೂಜೆ ಮಾಡಿಸ್ಕೊಂಡಾದರೂ ಹೋಗ್ತಾರೆ ಇಲ್ಲಿಗೆ. ವಿಶೇಷ ಕಾರ್ತಿಕ್ ಸೋಮವಾರ ಪೂಜೆ ನಡೆಯುತ್ತೆ. 4 ವಾರನೂ ತುಂಬ ಚೆನ್ನಾಗಿ ಪೂಜೆ ನಡೆಸ್ತಾರೆ. ಎಲ್ಲರೂ ಒಂದೊಂದು ವಾರ ವಹಿಸ್ಕೊಂಡು ಪ್ರಸಾದ ಅಂತೆ ಮಿಕ್ಕಿದೆಲ್ಲನೂ ಪೂಜೆ ಅಭಿಷೇಕ ತುಂಬ ಚೆನ್ನಾಗಾಗುತ್ತೆ. ವಾರದಲ್ಲೂ ದೀಪ ಹಚ್ಚಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ.